ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಅಣ್ಜಿಗೆರೆ ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿರುವ ಮೊಬೈಲ್ ಕ್ರಸ್ಟ್ ಸಂಸ್ಥೆ ರಾಜ್ಯ ಸರ್ಕಾರದ ವತಿಯಿಂದ ಕೂಸಿನ ಮನೆಗೆ ಭೇಟಿ. ಮೊಬೈಲ್ ಕ್ರಸ್ಟ್ ಸಂಸ್ಥೆಯ ತರಬೇತಿದಾರರಾದ ಭವಾನಿ ಮಾತನಾಡಿ, ಹರಪನಹಳ್ಳಿ ತಾಲೂಕಿನ 37 ಗ್ರಾಮ ಪಂಚಾಯಿತಿಯ ಕೂಸಿನ ಮನೆಗಳಿಗೆ ಭೇಟಿ ನೀಡಿ ವಿಶ್ಲೇಷಣೆ ಮಾಡಿ ಅಲ್ಲಿನ ಕುಂದು ಕೊರತೆಗಳ ಬಗ್ಗೆ ಮಾಹಿತಿ ತಿಳಿದು ಬಹಳ ಕಡೆ ಮೂಲಭೂತ ಸೌಕರ್ಯಗಳ ಕೊರತೆಯಿದೆ. ಇನ್ನೂ ಹೆಚ್ಚು ಮೂಲಭೂತ ಸೌಕರ್ಯ ಹೆಚ್ಚಿಸಬೇಕಿದೆ. ಕೂಸಿನ ಮನೆ ಚೆನ್ನಾಗಿ ನಡೆಯಬೇಕಾದರೆ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪಿಡಿಒ ಹಾಗೂ ಪೋಷಕರ ಸಹಕಾರ ಬೇಕಾಗಿದೆ. ಕೂಸಿನ ಮನೆಯ ಉದ್ದೇಶ ಒಳ್ಳೆಯ ಪೌಷ್ಟಿಕ ಆಹಾರ ಸಿಗಬೇಕು, ಮಾನಸಿಕ ಹಾಗೂ ಶಾರೀರಿಕ ಪೂರಕ ವಾತಾವರಣ ಇರಬೇಕು. ಇದಕ್ಕಾಗಿ ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಜಂಗಮ ತುಂಬಿಗೆರೆಯಲ್ಲಿ ಹೊಸದಾಗಿ ಕೂಸಿನ ಮನೆ ಪ್ರಾರಂಭಿಸಲಾಗುವುದು ಹಾಗೂ ಹೊಸದಾಗಿ ಗ್ರಂಥಾಲಯ ನಿರ್ಮಾಣ. ಜಂಗಮ ತುಂಬಿಗೆರೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ LKG ಇಂಗ್ಲಿಷ್ ಮಾಧ್ಯಮ ಪ್ರಾರಂಭವಾಗಿದೆ. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಟಿ. ಶಿವಕುಮಾರ್, ಗಡಿಗುಡಾಳು ಚಂದ್ರಪ್ಪ, ಉಮೇಶ್ ತಾಳಿಕಟ್ಟಿ, ಕೆ. ರುದ್ರಪ್ಪ ಮಾತನಾಡಿದರು. ಮುಖ್ಯ ಅತಿಥಿ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಚಂದ್ರಪ್ಪ, ಉಪಾಧ್ಯಕ್ಷ ರವೀಂದ್ರ, ಟಿ. ಶಿವಣ್ಣ, ಗಡಿಗುಡಾಳು ಚಂದ್ರಪ್ಪ, ನಾಗರಾಜ್, ಕೆ. ರುದ್ರಪ್ಪ, ರೇಣುಕಾ, ಬಿ. ಎಸ್. ರಜನಿ, ರೇವಣಸಿದ್ಧಚಾರಿ, ಪ್ರಶಾಂತ್ ಕುಮಾರ್, ಕರಿಬಸಪ್ಪ, ಎಸ್. ನಾಗರಾಜ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಗಾಡಿ ಕಡೆ ತಗೊಂತಾನೆ. ಗಡಿಗುಡಾಳು ಚಂದ್ರಪ್ಪ ಅಂತ, ಅಣಜಿಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಕೂಸಿನ ಮನೆ ಬಗ್ಗೆ ಮಾತಾಡ್ತಾರೆ. ಕೂಸಿನ ಮನೆಯ ಭಾಳ ಅವಶ್ಯಕತೆ ಐತೆ ಅಂತ ಹೇಳ್ತಾರಲ್ಲ, ಹೇಳಿದಕ್ಕೆ ಈಗ ಅಣಜಿಗೆರೆ ಇಷ್ಟು ಇತ್ತು, ಎರಡು ವರ್ಷದ ಇತ್ತು. ಈಗ ನೆಕ್ಸ್ಟ್ ತುಂಬಿಗೆರೆಗೆ ಓಡ್ ಮಾಡೇವಿ, ಎಲ್ಲ ಅಲ್ಲಿ ಮನೆ ನೋಡೇವಿ, ಎಲ್ಲ ಆಗೈತಿ. ಅಲ್ಲಿಗೆ ಪ್ರಾರಂಭ ಮಾಡ್ತಾವೆ. ಒಳ್ಳೆ ಅವಕಾಶ ಐತಿ. ಮಕ್ಕಳನ್ನೆಲ್ಲ ಸಣ್ಣ ಹುಡುಗರನ್ನೆಲ್ಲ 2 ವರ್ಷದ ಹಿಡಿದು 1 ವರ್ಷದ ಹಿಡಿದು 3 ವರ್ಷದ ತನಕ ಮಕ್ಕಳೆಲ್ಲ ಕಳಿಸಿ ಖುಷಿ ಮಾಡಿ ಒಳ್ಳೆ ಆಹಾರ ಕೊಡ್ತಾರೆ, ಒಳ್ಳೆ ಎಲ್ಲ ಇದು ಕೊಡ್ತಾರೆ, ಒಳ್ಳೆ ಸಹಕಾರ ಮಾಡ್ತಾರೆ. ಅವರು ನೋಡ್ಕೊಂಡು ಹುಡುಗರು ಅಂತ ಹೇಳ್ತಿದ್ದೆ. ನಾನು ಶಿವಕುಮಾರ್ ಅಂತ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಜಂಗಮ ತುಂಬಿಗೆರೆ. ನಮ್ಮ ಊರಲ್ಲಿ ಕೂಸಿನ ಮನೆ ಇನ್ನು ಒಂದು ಕೆಲವೇ ವಾರದೊಳಗೆ ಉದ್ಘಾಟನೆ ಮಾಡೋಕ್ಕಂತಂದು ಇವತ್ತು ಬೆಂಗಳೂರಿಂದ ಮೇಲಧಿಕಾರಿಗಳು ಬಂದು ವಾರ್ನಿಂಗ್ ಇದು ಮಾಡಿದ್ದಾರೆ. ಅದರಿಂದ ಮತ್ತೆ ಸ್ಕೂಲ್ ಜಂಗಮ ತುಂಬಿಗೆರೆಗೆ ಕಾರ್ಮೆಂಟ್ ಸ್ಕೂಲ್ ಒಂದು ಕೊಟ್ಟಿದ್ದಾರೆ. ಜುಲೈ 31 ತನಕ ದಾಖಲಾತಿ ಆಂದೋಲನ ಇರ್ತಿ. ಯಾರಾದರೂ ನಿಮ್ಮ ಮಕ್ಕಳನ್ನು ಬಂದು ಸೇರಿಸ್ಬೋದು. ಫ್ರೀ ಕಾರ್ಮೆಂಟ್ ಸ್ಕೂಲು, ಇಂಗ್ಲೀಷ್ ಮೀಡಿಯಮು ಸೇರಿಸ್ಬೋದು. ಮತ್ತು ಇದು ಸಂಚಾರಿ ಗ್ರಂಥಾಲಯ ಅದು ಇನ್ನು ಮುಂದಿನ ದಿನಗಳಲ್ಲಿ ಉದ್ಘಾಟನೆ ಮಾಡೋಕ್ಕೆ ಆದೇಶನೂ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಟೇಬಲ್ಸ್ ಇವತ್ತೆಲ್ಲ ಬಂದ ಸ್ಕೂಲಲ್ಲಿ ಇಳಿಸಿದ್ದೇವೆ. ಇನ್ನು ಹೆಚ್ಚಿನ ಅದನ್ನು ಸಾಹೇಬರು MLA ಕಡೆಯಿಂದ ಮಾಹಿತಿ ತಗೊಂಡು ಮಾಡ್ಬೇಕಂತ ಐತಿ. ಆದಷ್ಟು ಎಲ್ಲ ಮಕ್ಕಳು ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸ್ರಿ, ಭಾಳ ಇದೈತಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು ಕೆ. ರುದ್ರಪ್ಪ ಅಂತ ಹೇಳಿ, ಜಂಗಮ ತುಂಬಿಗೆರೆ ಗ್ರಾಮ ಪಂಚಾಯತಿ ಮೆಂಬರು. ನಮ್ಮೂರಲ್ಲಿ ಕೂಸಿನ ಮನೆ ಉದ್ಘಾಟನೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಓಪನ್ ಮಾಡ್ತೇವೆ. ಮತ್ತು ಒಂದು ಗ್ರಂಥಾಲಯ ಇದೆ. ಇವತ್ತು ಬೆಂಗಳೂರಿಂದ ಒಂದು ಟೀಮ್ ಬಂದಿತ್ತು, ಎಲ್ಲ ವೆನಕರೆ ಮಾಡಿ ಎಲ್ಲ ಅದಕ್ಕೆ ಸಿದ್ಧತೆಯನ್ನು ಸರಿಪಡಿಸಿ ಹೋಗಿದ್ದಾರೆ. ಮತ್ತು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈಗಾಗಲೇ 31/7/2025 ಇಂಗ್ಲೀಷ್ ಮಾಧ್ಯಮವನ್ನು ಕಲಿಕೆ ಕೇಂದ್ರವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಬೇರೆ ಬೇರೆ ಊರುಗಳಿಗೆ ಕಾರ್ಮೆಂಟು ಮತ್ತು ಎಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸಿ ಎಲ್ಲರನ್ನೂ ನಮ್ಮ ಸರ್ಕಾರಿ ಶಾಲೆ ಹಿಂದೆ ಉಳಿದಿದೆ. ಇನ್ನು ಮುಂದೆ ಆದರೂ ನಮ್ಮ ಊರಿನ ಪೋಷಕರು, ಜಂಗಮ ತುಂಬಿಗೆರೆಯ ಪೋಷಕರು, ಹಿರಿಯ ನಾಗರಿಕರು ಮತ್ತು ಎಲ್ಲರೂ ನಮ್ಮ ಊರಿನ ಸಣ್ಣ ಚಿಕ್ಕ ಮಕ್ಕಳು ಎಲ್ಲರೂ ನಮ್ಮೂರ ಶಾಲೆಯಲ್ಲೇ ಇಂಗ್ಲೀಷ್ ಮೀಡಿಯಮ್ ಇರೋದ್ರಿಂದ ತಾವುಗಳು ನಮ್ಮ ಊರಿನ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸಬೇಕೆಂದು ನನ್ನ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ಶಾಲೆಗೆ ನಮ್ಮ ಮಕ್ಕಳನ್ನು ಕಳಿಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಜಂಗಮ ತುಂಬಿಗೆರೆಯ ಗ್ರಾಮಸ್ಥರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಇಷ್ಟೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ನನ್ನ ಹೆಸರು ಉಮೇಶ್ ತಾಳಿಕಟ್ಟೆ ಅಂತೇಳಿ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಅಣಜಿಗೆರೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಮ್ಮಲ್ಲಿ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಕೂಸಿನ ಮನೆ ಬಗ್ಗೆ
ಇವತ್ತು ಬೆಂಗಳೂರಿನಿಂದ ಮೊಬೈಲ್ ಕ್ರಸ್ಟ್ ಎನ್ನುವ ಒಂದು NGO ಸಂಸ್ಥೆಯವರು ಭೇಟಿ ನೀಡಿದರು. ನಮಗೆ ಕಳೆದ 2 ವರ್ಷದ ಹಿಂದೆ ನಾವು ಅಣಜಿಗೆರೆಯ ಇಬ್ಬರು ಪ್ರೇರಕರನ್ನು ತರಬೇತಿ ನೀಡಿ ಸರ್ಕಾರದಿಂದನೇ ಕೂಡ ನಾವು ಏನು ಮಾಡಿದ್ವಿ, ಕೂಸಿನ ಮನೆ, ಒಂದು ಕನಸಿನ ಮನೆ ಇದು ಮಹಿಳೆಯರು ಯಾರು ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ ಇದ್ದಾರೋ, ನರೇಗಾ ಕೂಲಿಕಾರರಾಗಿರ್ಬೋದು, ಶಿಕ್ಷಕರು, ಔಟ್ಸೋರ್ಸಿಂಗಲ್ಲಿ ಕೆಲಸ ಮಾಡುವಂಥ ಮಹಿಳೆಯರು ತಮ್ಮ 1 ವರ್ಷದಿಂದ 2 ವರ್ಷದ ಒಳಗಿನ ಮಕ್ಕಳನ್ನು ತಾವು ಅನ್ಯ ಕಾರ್ಯ ನಿಮಿತ್ತ ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ಆರೈಕೆ ಮಾಡಲಿಕ್ಕೆ ಏನು ಮಾಡ್ತಾರೆ, ಮಗುವನ್ನು ಕೂಸಿನ ಮನೆಯಲ್ಲಿ ಬಿಟ್ಟು ಹೋಗುವಂಥ ಕಾನ್ಸೆಪ್ಟ್ಸ್ ಸಂಜೆವರೆಗೂ ಇದ್ದು ಅಲ್ಲಿ ಅಪೌಷ್ಟಿಕತೆಯಿಂದ ನರಳುವಂಥ ಮಕ್ಕಳನ್ನ, ಆಮೇಲೆ ಅಲ್ಲೊಬ್ಬರನ್ನು ಆರೈಕೆದಾರರು, ತರಬೇತಿದಾರರು ಅಂಗನವಾಡಿಗಳಲ್ಲಿ ಹೇಗೆ ಭಾಳ ಎಚ್ಚರಿಕೆಯಿಂದ ಮುಂಜಾಗ್ರತೆಯಿಂದ ಅವ್ರನ್ನ ಶುಶ್ರೂಷೆ ಮಾಡಿ ಆರೈಕೆ ಮಾಡಿ ಲಾಲನೆ ಪಾಲನೆ ಮಾಡ್ತಾರೋ ಆ ಒಂದು ರೀತಿಯಲ್ಲಿ ಕೂಸಿನ ಮನೆಯಲ್ಲಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ಸ್ ಮೂಲಕ ನಾವು ಮಾಡಿದ್ದೀವಿ. ಕಳೆದ 1 ವರ್ಷದಿಂದನೂ ಭಾಳ ಚೆನ್ನಾಗಿ ಕರ್ತವ್ಯ ನಿರ್ವಹಿಸ್ತು. ಈಗ ಕಾರಣಾಂತರಗಳಿಂದ ಜಂಗಮ್ ತುಂಬಿಗೆರೆಯಲ್ಲಿ ಇಬ್ಬರು ತರಬೇತಿದಾರನ ನಾವು ಮಾಡಿದ್ದೀವಿ. ನಾಳೆ ಒಂದು ತಾತ್ಕಾಲಿಕವಾಗಿ ಒಂದು ಬಾಡಿಗೆ ಮನೆ ನೋಡ್ಕೊಂಡ್ಬಿಟ್ಟು ಆ ಬಾಡಿಗೆ ಮನೆಯಲ್ಲಿ ನಾವು ಆರಂಭ ಮಾಡಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳು ತೀರ್ಮಾನ ಮಾಡಿ ನಾಳೆಯಿಂದನೇ ಪ್ರಾರಂಭ ಮಾಡೋದಕ್ಕೆ ಎಲ್ಲರೂ ಕೂಡ ತೀರ್ಮಾನಿಸಿ ಇದನ್ನು ಅಂಗೀಕರಿಸಿದ್ದೀವಿ. ಧನ್ಯವಾದಗಳು. ನಾವು ಬೆಂಗಳೂರಿಂದ ಬಂದಿದ್ದೀವಿ, ಸ್ಟೇಟಿಂದ. ನಮ್ಮದು ಮೊಬೈಲ್ ಕ್ರಸ್ಟ್ ಸಂಸ್ಥೆಯಿಂದ ನಾವು ಇಲ್ಲಿ ಏನು ವಿಜಯನಗರ ಜಿಲ್ಲೆ ಮತ್ತು ಹರಪನಹಳ್ಳಿ ತಾಲೂಕಲ್ಲಿ 32 ಗ್ರಾಮ ಪಂಚಾಯಿತಿಗಳಲ್ಲಿ ನಡೀತಾ ಇರ್ತಕ್ಕಂತಹ ಕೂಸಿನ ಮನೆಗಳ ಭೇಟಿಗೆ ನಾವು ವಿಶ್ಲೇಷಣೆ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇದರಲ್ಲಿ ಕೂಸಿನ ಮನೆಯಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಬಹಳ ಇದೆ. ಕೆಲವೊಂದು ಕೂಸಿನ ಮನೆಗಳಲ್ಲಿ ಚೆನ್ನಾಗಿ ನಡೀತಾ ಇದೆ, ಆದರೆ ಇನ್ನೂ ಬಹಳಷ್ಟು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿದೆ. ಸೊ ಈಗ ಹೇಳಬೇಕು ಅಂತಂದರೆ ಇದಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಒಂದು ಕೂಸಿನ ಮನೆ ವ್ಯವಸ್ಥಿತವಾಗಿ ನಡಿಬೇಕು ಅಂದರೆ PDO ಒಬ್ಬರೇ ಇದಕ್ಕೆ ಜವಾಬ್ದಾರಿಯಾಗಿರೋದಿಲ್ಲ. ಈ ಊರಿನ ಎಲ್ಲ ಸದಸ್ಯರಿರ್ಬೋದು, ತಂದೆ ತಾಯಿಗಳಿರ್ಬೋದು, ಮಕ್ಕಳನ್ನು ಕಳಿಸ್ಕೊಡೋದಕ್ಕೂ ಸಹ ಅವರ ಸಹಕಾರ ತುಂಬ ಬೇಕಾಗಿರುತ್ತೆ. ಕೂಸಿನ ಮನೆ ನಡಿಬೇಕಾದ್ರೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದನ್ನು ಸರಿಯಾಗಿ ನಿರ್ವಹಿಸಿದ್ರೆ ಮಾತ್ರನೇ ಈ ಕೂಸಿನ ಮನೆ ಮಾಡೋದಕ್ಕೆ ಸಾಧ್ಯ. ಈ ಕೂಸಿನ ಮನೆ ಪ್ರಾರಂಭ ಮಾಡಿರೋ ಉದ್ದೇಶ ಏನು ಅಂದರೆ ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕ ಆಹಾರ ಸಿಗಬೇಕು ಮತ್ತು ಅವರ ಮಾನಸಿಕ ಬೆಳವಣಿಗೆ ಮತ್ತು ಶಾರೀರಿಕ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂತಹ ವಾತಾವರಣ ಕಲ್ಪಿಸಿಕೊಟ್ಟು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಏನು ಹೇಳ್ತಾರೆ, ಆ ಥರ ಉತ್ತಮ ಒಂದು ಮಗುವಿನ ಒಂದು ಪೋಷಣೆ ಕೊಡೋದಕ್ಕೋಸ್ಕರ, ಒಳ್ಳೆ ಸುರಕ್ಷತೆಯನ್ನು, ಅವರಿಗೆ ಒಳ್ಳೆ ಆರೈಕೆಯನ್ನು ಕೊಡುವ ಉದ್ದೇಶಕ್ಕೋಸ್ಕರ ಈ ಕೂಸಿನ ಮನೆಯನ್ನು ಪ್ರಾರಂಭ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಪಂಚಾಯಿತಿಯಲ್ಲಿರ್ತಕ್ಕಂತಹ ಎಲ್ಲ ಸದಸ್ಯರಿರ್ಬೋದು, ಅಧ್ಯಕ್ಷರು, ಉಪಾಧ್ಯಕ್ಷರು, PDO ಇರ್ಬೋದು, ಮತ್ತು ಗ್ರಾಮದಲ್ಲಿರ್ತಕ್ಕಂತಹ ಎಲ್ಲ ಪೋಷಕರು ಇದಕ್ಕೆ ಸಹಕಾರ ನೀಡಿ ಈ ಕೂಸಿನ ಮನೆಯನ್ನು ಉತ್ತಮವಾಗಿ ನಡೆಸಬೇಕು. ಈ ಕೂಸಿನ ಮನೆ ಬರೀ ಕನಸಿನ ಮನೆ ಆಗದಿರ ನನಸಿನ ಮನೆ ಆಗೋದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಇದ್ರ ಮುಖಾಂತರ ಕೇಳ್ತೀನಿ.